ಓಕೆ. ಶರಣಾರ್ಥಿ ಎಲ್ಲ ನನ್ನ ಕಾಣಿಪೇಟೆ ವೀಕ್ಷಕರೇ, ಶರಣಾರ್ಥಿ ವೀಕ್ಷಕರೇ. ನಮಗೆ ಗೊತ್ತೇ ಆಗಿರಲ್ಲ, ನಮಗೆ ನಮ್ಮ ಬೆನ್ನಿಂದ ಏನೆಲ್ಲ ನಡೆಯುತ್ತೆ, ಯಾವ ರೀತಿ ಮಾಟ ಮಂತ್ರಗಳನ್ನ ಮಾಡಿ ನಮ್ಮನ್ನ ಆಟ ಆಡಿಸ್ತಾರೆ. ಎಷ್ಟು ದುಡಿದ್ರೂ ಕೈ ಎತ್ತಾ ಇರಲ್ಲ, ಏನ್ ಮಾಡಿರೂ ಕೈ ಎತ್ತಾ ಇರಲ್ಲ. 7 ವರ್ಷ ಆತು, 8 ವರ್ಷ ಆತು, ಸ್ವಾಮಿ ನಾವ್ ಹಿಂಗ್ ಮದುವೆ ಆದ್ವಿ, ನಮ್ಗೆಲ್ಲ ನಾವು ತುಂಬಾ ಚೆನ್ನಾಗಿದ್ವಿ, ನಾವು ಈ ಕ್ಷೇತ್ರಕ್ಕೆ ಬಂದು 1-2 ತಿಂಗಳು ಒಂದ್ ಕಟ್ಟು ಹೊಡಿಸ್ತೀವಿ. ಎಂತ ವ್ಯವಹಾರ ನಡೀತು ಅಂತಂದ್ರೆ ಹೇಳ್ಬಾರ್ದು, ಅಷ್ಟು ಅದ್ಭುತವಾದಂತ ವ್ಯವಹಾರ ನಡೀತು. ಈದಕ್ಕಿದ್ದಂಗೆ ವಾಪಸ್ ಬಿತ್ತು. ಅವನ್ ಸ್ವಾಮಿ ಕ್ಷೇತ್ರಕ್ಕೆ ಬಂದೆ, ನಡ್ಕಂಡೆ ಸಾಕು, ಅದ್ಭುತವಾದಂತ ವ್ಯವಹಾರ ನಡೀತು. ಮತ್ತೆ ಬಿದ್ದೆ. ಯಾಕಪ್ಪ, ಯಾಕಿದಾಗ್ತಾ ಐತೆ ಅನ್ನುವಂತ ಪ್ರಶ್ನೆ ಮಾಡಿದಾಗ 25 ವರ್ಷಗಳ ಆಚೆ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. 25 ವರ್ಷಗಳ ಆಸೆ ಸಮಸ್ಯೆ ಏನಪ್ಪಾ ಅಂತಂದ್ರೆ, ನಾನೀಗ ಹೇಳ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ, ನಮ್ಮ ಹಿಂದೆ ಕಾಣದ ಕೈಗಳು ಏನ್ ಕೆಲಸ ಮಾಡ್ತಿರ್ತವೆ ಅನ್ನೋದೇ ಗೊತ್ತೇ ಇರಲ್ಲ. 20-25 ವರ್ಷದ ಆಚೆಯಿಂದಲೂ ನಮ್ಮ ಅಪ್ಪನ ಕಾಲದಿಂದಲೂ ಮಾಡಿ ಅಳ್ಳಾಡಿಸ್ಬಿಟ್ಟಿರ್ತಾರೆ ನಮ್ಮನ್ನೆಲ್ಲರನ್ನು. ಆ ಸಮಸ್ಯೆಗಳು ದೀರ್ಘಕಾಲಕ್ಕೆ ನಮ್ಮನ್ನ ಅಷ್ಟು ತುಳುಕೊಂಬಂದಿರ್ತವೆ. ಏನ್ ಮಾಡಿರೋ ಉದ್ಧಾರ ಆಗಲ್ಲ, ಎಂತ ಬಿಸ್ನೆಸ್ ಮಾಡಿರೋ ಕೈ ಎತ್ತಲ್ಲ, ವ್ಯವಹಾರಗಳಿಗೆ ಕೈ ಹಾಕ್ತೀವಿ ಅದು ಕೂಡ ಕೈ ಎತ್ತಲ್ಲ. ಪೊಲೀಸ್ ಸ್ಟೇಷನ್ಗಳು ಕಾಟ, ಕೋರ್ಟು ಕಚೇರಿಗಳು ಕಾಟ, ಅದು ಹೇಳ್ಬಾರ್ದು. ಆ ರೀತಿ ಮನುಷ್ಯ ತತ್ತರಿಸಿ ಹೋಗಿರ್ತಾನೆ. ಯಾಕೆ ಯಾಕೆ ಹಿಂಗಾಗ್ತಾ ಇದೆ ಅನ್ನುವಂತ ನಾವು ಪ್ರಶ್ನೆ ಮಾಡಿದಾಗ, ಇಲ್ಲಿ 20-25 ವರ್ಷದ ಆಚೆ ಸಮಸ್ಯೆ ಉದ್ಭವ ಆಗುತ್ತೆ. ಆಚೆ ಸಮಸ್ಯೆ ಉದ್ಭವ ಆಗೋದನ್ನ ಸ್ವಾಮಿಯವರು ಲಕ್ಷತೆಯಲ್ಲಿ ಹೇಳಿರ್ತಾರೆ, ಅಮ್ಮನವರು ಬರವಣಿಗೆ ಮೂಲಕವಾಗಿ ಹೇಳಿರ್ತಾರೆ. ಕಟ್ಟು ಹೊಡೆದ್ರೆ ಸಾಕು, 1 ತಿಂಗಳು ಅದು ಎಂತ ಸಮಸ್ಯೆ ಇರಲ್ಲ, ಆ ರೀತಿ ಆಗೋಗಿರುತ್ತೆ. ಮತ್ತೆ ಇಳುಮುಖ ಆಗ್ತದೆ. ಯಾಕೆ ಅನ್ನೋಂತ ಪ್ರಶ್ನೆ ಮಾಡಿದಾಗ, 20-25 ವರ್ಷದ ಆಚೆ ಈ ರೀತಿ ಸಮಸ್ಯೆ ಆಗಿತ್ತು ಅಂತೇಳಿ ಆ ತಾಯಿ ಬರೆದು ತೋರಿಸ್ತಾಳೆ. ಅಮ್ಮನವರು ಸ್ವಾಮಿ ಕೂಡ ಅಕ್ಷತೆಯಲ್ಲಿ ಹೇಳಿ ತೋರಿಸಿದಂಥದ್ದು. ಅಂಥದ್ದೊಂದು ಉದಾಹರಣೆ ನಮ್ಮ ಕ್ಷೇತ್ರದ ಅಂತ ಸಾವಿರಾರು ಉದಾಹರಣೆಗಳಿದಾವೆ. ಆ ರೀತಿಯಾದ ಉದಾಹರಣೆ ಕೊಡ್ತಾರೆ. ನಮ್ಮ ಮಕ್ಕಳು ಮಾತಾಡ್ತಾರೆ, ಈ ಮಠದ ಮಕ್ಕಳು, ನಿನ್ಗೆ ಏನಾಯ್ತು ಹೇಳಿ, ಈ ಕ್ಷೇತ್ರಕ್ಕೆ ಬಂದು ಎಷ್ಟು ಒಳ್ಳೇದಾಯ್ತು, ಏನಾಗಿಲ್ಲ ಅಂತ ಹೇಳ, ಗೊತ್ತಾಗ್ಲಿ 10 ಜನಕ್ಕೆ ಒಳ್ಳೇದಾಯ್ತು. ನಮಗೆ ಕ್ಷೇತ್ರಕ್ಕೆ ಬಂದ್ಮೇಲೆ ದೇವರು ಗೊತ್ತಾಗಿ ನಮ್ಮವರೆಯವರು ಗೊತ್ತಾಗಿ ಎಲ್ಲ ಆದ್ಮೇಲೆ ನಮಗೆ ಈಗ ಸಮಸ್ಯೆ ಐತೆ, ಹಳೇದು ಇದು ವಿಷಯ ಇರೋದು ಕಣಪ್ಪನಿಗೆ ಈಗಲೂ ಎಲ್ಲ ವಿಷಯ ಅಮ್ಮನ ಕೈಯಲ್ಲಿ ಎಲ್ಲ ತಿಳಿದಾದ್ಮೇಲೆ ಒಂದು ಕಟ್ಟು ತಡೆ ಒಡಿಸ್ಕೊಂಡು ಅದು ಎಲ್ಲ ಬಗೆಹರಿದು ಒಂದು 2 ಮಂತ್ಸ್ 2 ತಿಂಗಳು ಒಳ್ಳೆ ವ್ಯವಹಾರಿಕವಾಗಿ ಮನೆ ಕಡೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಕ್ಕೆ ಅದಾದ್ಮೇಲೆ ಇದು ಸಡನ್ಲಿ ಮತ್ತೆ ಬಿದ್ಬಿಟ್ಟು ಏನು ಅಂತ ಗೊತ್ತಾಗ್ಲಿಲ್ಲ ಅಂದಾಗ ಮತ್ತೆ ಬಿಲ್ಡಿಂಗ್ ಮಾಡಿ ಮತ್ತೆ ದೇವ್ರಿಗೆ ಎಲ್ಲ ಕೇಳ್ಕೊಂಡು ಎಲ್ಲ ಆದ್ಮೇಲೆ ಹಿಂಗೈತೆ ಕಣಪ್ಪ ಹಳೇದು, ಇದು ಸಾಮಾನ್ಯಕ್ಕೆ ಈಗಲೇ ಬಗೆಹರಿಯಲ್ಲ ಅಂದ್ರೆ ಒಂದು ಕಟ್ಟಿಗೆ ಬಗೆಹರಿಯಲ್ಲ ಅಂತ ಹೇಳಿ ಮತ್ತೆ ಕರೆಸ್ಕೊಂಡು ಮತ್ತೆ ನಾನು ನೀನಿ ಅಂತ ಹೇಳಿ ಎಲ್ಲ ಕಟ್ಟು ಹೊಡೆದು ಎಲ್ಲ ರೆಡಿ ಮಾಡಿ ದೇವರು ಮತ್ತೆ ಇವತ್ತು ಕೂಡ್ಸಿದಾಳೆ. ನಾನು ಒಳ್ಳೇದು ನಾವು ಸಿಕ್ಕಾಪಟ್ಟೆ ಕಂಡಿದೀವಿ, ಅದೇ ತರ ದೇವ್ರನ್ನ ನಾವು ಮರ್ತು ಬಿಡು ಮುಂದಿನ ತಿಂಗಳು ಅಂತ ನಾವು ಮರ್ತಾಗ ಅನ್ನ ಹಳೆ ವೈರಿಗಳು ಯಾರೋ ಅವ್ರಿಗೆ ಹೆಚ್ಚು ಕಮ್ಮಿ ಆದಾಗ ಮತ್ತೆ ಅದೇ ಕೆಟ್ಟ ಕೆಲಸ ಮಾಡಿ ಮತ್ತೆ ನಾವು ಹಂಗೆ ಬೆಳೆ ಮಾಡ್ಬಿಟ್ಟಾರೆ. ಅದನ್ನ ಮತ್ತೆ ಮತ್ತೆ ಬಂದು ನಾವು ಕ್ಲಿಯರ್ ಮಾಡ್ಕೊಂಡು ಒಂದ್ಸತಿಗೆ ಬಿಡಬಾರ್ದು. ಒಂದ್ಸತಿ ದೇವಸ್ಥಾನಕ್ಕೆ ಬಂದು ಹೋಗ್ದಂಗೆ ಬಗೆಹರಿಯಲ್ಲ. ದೇವ್ರ ದೃಷ್ಟಿ ನಾವಿದ್ವಿ, ದೇವ್ರು ಏನ್ ಹೇಳುತ್ತೋ ಅದನ್ನ ಹಿಡ್ಕೊಂಡು ಹೋದ್ರೆ ಮನುಷ್ಯ ಕ್ಲಿಯರ್ ಆಗುತ್ತೆ, ನಿನ್ ಜೀವನ ಸರಿ ಆಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಇವತ್ತಿಂದ ನಾನು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ನಾನು ಅದನ್ನ ದೇವ್ರಿಗೆ ಬೆಳಿಗ್ಗೆ ಎದ್ದು ಬಂದು ನಡ್ಕೊಂಡು ಅಂದ್ರೆ ಇಲ್ಲೋ ಇದ್ದರು ದೇವ್ರ ಫೋಟೋ ತಗೊಂಡೋಗಿ ಎಲ್ಲೋ ಅವ್ರ ಮಲ್ ಪೂಜೆ ಮಾಡ್ಕೊಂಡು ನಡೆಯುತ್ತೆ. ನಾವು ಇಲ್ಲಿ ಹತ್ರ ಇರೋದ್ರಿಂದ ನಾವೇ ಬಂದು ಹೋಗಿ ಟೈಮ್ ಮುಗ್ದು ಬೆಳಿಗ್ಗೆ ವಾರದಲ್ಲಿ 2 ಸಲ 1 ಸಲ ಬರ್ತೀವಿ, ಟೈಮ್ ಮುಗಿತೀವಿ, ದೇವ್ರ ಡ್ಯೂಟಿಲಿದ್ದು ಅನಿವಾರ್ಯ ಕಟ್ಟೋಡಿಸ್ಬೇಕು ಅಂದಾಗ ಗುರುಗಳಿಗೆ ತಿಳಿಯುತ್ತೆ, ಬಂದು ಹೇಳ್ತಾರೆ, ದೇವ್ರೇ ಬಂದು ಹೇಳುತ್ತೆ, ನಾವು ಅವತ್ತೆಲ್ಲ ಬಗ್ಗೆ ಕಟ್ಟೋಡಿಸ್ಕೊಂಡು ಬಗೆಹರಿಸ್ಕೊಂತೀವಿ. ಅಂದ್ರೆ ಇದು ನಮ್ಮ ಸ್ವಂತ ಅನುಭವ ನಾನು ಹೇಳ್ತಿರೋದು. ಇಲ್ಲಿಗೆ ಬಂದ ಮೇಲೆ ನಾವು ಆ ದೇವರು ಶಕ್ತಿಯಿಂದ ನಾವು ಒಳ್ಳೆಯನ್ನು ಪಡ್ಕೊಂಡಿದೀವಿ. ಅದೇ ತರ ನಾವು ಮರ್ತು ಆವಾಗ ಇವಾಗ ಅಂತ ಬರದಲ್ಲೇ ಇದ್ದಾಗ್ಲೂ ಏಟು ತಿಂದಿದ್ವಿ. ಈಗ ಬಂದು ಏನು ಅಂತ ನನ್ನ ಗುರುಗಳು ತಿಳಿಸಿ ಕೊಟ್ಟವ್ರೆ. ನಾ ಇವತ್ತಿಂದ ನಾನು ಅದೇನಿರುತ್ತೋ ಅದು ನಾನು ದೇವ್ರ ಸೇವೆ ಮಾಡ್ತೀನಿ, ಒಳ್ಳೇದಾಗುತ್ತೆ, ಮುಂದಕ್ಕೆ ನಡ್ಕೊಂಡು ಹೋಗ್ತೀನಿ. ಚೈತ್ರಕ್ಕೆ ಬರೋದಕ್ಕಿಂತ ಮುಂಚೆ ತುಂಬಾನೇ ಕಷ್ಟಗಳು ಅದು ಇದು ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇದ್ವಿ. ಇಲ್ಲಿ ಬಂದ ಮೇಲಿಂದ ಏನಾಗಿದೆ ಅದು ಇದು ಎಲ್ಲ ಗುರುಗಳು ಯಾರ ಕಡೆಯಿಂದ ಏನಾದ್ರೂ ತೊಂದ್ರೆ ಆಗಿದ್ಯಾ ಅದು ಇದು ಎಲ್ಲಾರುನು ಹೇಳಿದ್ರು. ನಮಗೆ ಅಲ್ಲಿವರ್ಗುನು ಏನಾಗಿದೆ ಅನ್ನೋದು ಗೊತ್ತಿರ್ಲಿಲ್ಲ. ಅಮ್ಮನವ್ರ ಬರವಣಿಗೆಯಿಂದ ಮತ್ತೆ ವೀರಭದ್ರೇಶ್ವರ ಸ್ವಾಮಿ ಇದರಿಂದ ಎಲ್ಲಾನು ಗೊತ್ತಾಯ್ತು.
ಅದಾದ್ಮೇಲೆ ಕಟ್ಟೋಡ್ಸೋದು ಮತ್ತೆ ತಡೆ ಓಡ್ಸೋದು ಎಲ್ಲ ಮಾಡಿದ್ವಿ. ಅಲ್ಲಿಂದ ಇತ್ತಾಗೆ ತುಂಬಾ ಚೆನ್ನಾಗಿದ್ದೀವಿ. ಆ ನೀವು ಬನ್ನಿ, ನಡ್ಕೊಳ್ಳಿ. ತುಂಬಾ ಒಳ್ಳೆ ಕ್ಷೇತ್ರ. ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿ. ಎಲ್ಲರಿಗೂನು ಒಳ್ಳೇದಾಗುತ್ತೆ.